ದಿನ ಹೋದಂತೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ತಾನೆ ಇದೆ. ಈ ಎಥನಾಲ್ ಎಲ್ಲ ಬ್ಲೆಂಡ್ ಮಾಡಿ ಮಿಕ್ಸ್ ಮಾಡಿ ನಿಮ್ಮ ಎಂಜಿನ್ ಕೂಡ ಹಾಳಾಗುತ್ತೆ. ನಾವೆಲ್ಲ ತುಂಬಾ ಕಷ್ಟಪಟ್ಟು ಒಂದು ಬೈಕ್ ಒಂದು ಕಾರ್ ನಾವು ಬೈ ಮಾಡಿರ್ತೀವಿ. ಇತ್ತೀಚೆಗೆ ಎಥನಾಲ್ 20 ಬ್ಲೆಂಡಿಂಗ್ ಇಂದಾಗಿ ನಮ್ಮಲ್ಲಿ ತುಂಬಾ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸರಿಯಾಗಿ ಮೈಲೇಜ್ ಸಿಗದೆ ಇರೋದು, ಎಂಜಿನ್ ಅಲ್ಲಿ ತುಂಬಾ ಪೊಲ್ಯೂಷನ್ಸ್ ಎಲ್ಲ ತುಂಬಿಕೊಳ್ಳೋದು. ಸೊ ಈ ರೀತಿಯಾದಂತ ಪ್ರಾಬ್ಲಮ್ ಆಗೋದ್ರಿಂದ ಏಟು ನಮ್ಗೆನೆ ಆಗುತ್ತೆ. ಸೊ ನನ್ನ ಪ್ರಕಾರ ಇದು ಕರೆಕ್ಟ್ ಆಗಿರುವಂತ ಟೈಮ್ ಇವಿಗೆ ಸ್ವಿಚ್ ಮಾಡೋದಕ್ಕೆ. ನಿಮ್ಮಲ್ಲಿ ತುಂಬಾ ಜನ ಇವಿ ಬೈಕ್ ತಗೋಬೇಕು, ಇವಿ ಸ್ಕೂಟರ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಬಟ್ ಯಾವ್ದು ತಗೋಬೇಕು ಅಂತ ನಿಮಗೆ ಒಂದು ಐಡಿಯಾ ಇರಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮಗೆ 1.5 ಲಕ್ಷದೊಳಗೆ ಸಿಗುವಂತ, 1.5 ಲಕ್ಷಕ್ಕಿಂತ ಜಾಸ್ತಿ ಹೋಗಲ್ಲ, 1.5 ಲಕ್ಷದ ಒಳಗೆ ಸಿಗುವಂತ ಟಾಪ್ ಆಗಿರುವಂತಹ ಸ್ಕೂಟರ್ಸ್ ಯಾವ್ದು ಅಂತ ಹೇಳ್ತೀನಿ. ಇದರಲ್ಲಿ ಬ್ಯಾಟರಿ ಪ್ಯಾಕ್ ಕನ್ಸಿಡರ್ ಮಾಡಿದೀನಿ, ಅದರ ಟಾಪ್ ಸ್ಪೀಡ್ ಕನ್ಸಿಡರ್ ಮಾಡಿದೀನಿ, ಟಾಪ್ ರೇಂಜ್ ಕನ್ಸಿಡರ್ ಮಾಡಿದೀನಿ. ಅದೇ ರೀತಿ ನಮಗೆ ಟೋಟಲ್ ಆಗಿ ಓವರ್ ಆಲ್ ಆಗಿರುವಂತಹ ಒಂದಷ್ಟು ವಿಷಯಗಳನ್ನ ನಾನು ಕಂಪೇರ್ ಮಾಡಿದೀನಿ. ಆದ್ರೆ ಇದರಲ್ಲಿ ಟಾಪ್ ಅಲ್ಲಿ ಇರುವಂತಹ ಸ್ಕೂಟರ್ ನಾನ್ ನೀವು ಬೈ ಮಾಡಿ ಅಂತ ಹೇಳಲ್ಲ. ಅದ್ ಯಾಕೆ ಅಂತ ನೀವು ವಿಡಿಯೋನ ಫುಲ್ ಆಗಿ ನೋಡಿ. ಒಂದೊಂದಾಗೆ ಹೋಗೋಣ. ನಮ್ಮ ಲಿಸ್ಟ್ ಇರುವಂತಹ 5ನೇ ಸ್ಕೂಟರ್ ಯಾವ್ದು ಅಂದ್ರೆ, ಟಾಪ್ 5 ಇರುವಂತಹ 5ನೇ ಸ್ಕೂಟರ್ ಯಾವ್ದು ಅಂದ್ರೆ ಏತರ್ನ 450S ಅನ್ನೋ ಒಂದು ವೇರಿಯಂಟ್. ಈ 450S ಬಗ್ಗೆ ಮಾತಾಡಬೇಕಾದ್ರೆ ಇದರ ಟಾಪ್ ಸ್ಪೀಡ್ ನಮಗೆ 90 km/h ಸಿಗುತ್ತೆ. ಇದರ ರೇಂಜ್ ನಮಗೆ 115 km ಬರುತ್ತೆ. 2.9 kWh ಒಂದು ಬ್ಯಾಟರಿ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ಏತರ್ ಲೈನ್ ಅಪ್ ಅಲ್ಲಿ ಅತಿ ಕಮ್ಮಿ ಅಥವಾ ಸಣ್ಣ ಆಗಿರುವಂತಹ ಒಂದು ಬ್ಯಾಟರಿ ಇರುವಂತಹ ಒಂದು ಸ್ಕೂಟರ್ ಅಂತ ಹೇಳ್ಬೋದು. ಬಟ್ ಇದರ ಪ್ರೈಸ್ ಕೂಡ ಕಮ್ಮಿ ಇದೆ. 1,43,000 ಇದರ ಆನ್ ರೋಡ್ ಪ್ರೈಸ್ ಬ್ಯಾಂಗ್ಳೂರಲ್ಲಿ. ಅಂದ್ರೆ ಇದರ ಎಕ್ಸ್ ಶೋರೂಮ್ ಆಲ್ಮೋಸ್ಟ್ ಒಂದು 1,30,35,000 ಆ ಒಂದು ರೇಂಜ್ ಅಲ್ಲಿ ಬರುತ್ತೆ. ನನ್ನ ಪ್ರಕಾರ ನೀವೇನಾದ್ರೂ 1 ಲಕ್ಷದ ಒಳಗೆ ಒಂದು ಒಳ್ಳೆ ಸರ್ವಿಸ್ ಇರುವಂತ, ಚೆನ್ನಾಗಿರುವಂತ ಕ್ವಾಲಿಟಿ, ಫಿಟ್ ಅಂಡ್ ಫಿನಿಶ್ ಎಲ್ಲ ತುಂಬಾ ಚೆನ್ನಾಗಿರುವಂತ ಒಂದು ಸ್ಕೂಟರ್ ನೋಡ್ತಾ ಇದ್ರೆ ನಿಮಗೆ ಏತರ್ 450S ಒಂದು ಒಳ್ಳೆ ಆಯ್ಕೆ ಅಂತ ಹೇಳ್ಬೋದು. ನಮ್ಮ ಲಿಸ್ಟ್ ಇರುವಂತಹ 4ನೇ ಚಾಯ್ಸ್ ತುಂಬಾನೇ ಫೇಮಸ್ ಆಗಿರುವಂತಹ ಒಂದು ಮಾಡೆಲ್ ಇದು, ಬಜಾಜ್ ನ ಚೇತಕ್ ಇವಿ. ಬಜಾಜ್ ಚೇತಕ್ ಇವಿ ಬಗ್ಗೆ ನಾನು ಮಾತಾಡಬೇಕು ಅಂತಿಲ್ಲ. ತುಂಬಾ ಸ್ಲೀಕ್ ಆಗಿ ತುಂಬಾ ರೆಟ್ರೋ ಡಿಸೈನ್ ಅಲ್ಲಿ ಇರುವಂತಹ ಒಂದು ಸ್ಕೂಟರ್ ಅದು ಬಜಾಜ್ ನ ಚೇತಕ್ ಅನ್ನುವಂಥದ್ದು. 73 ಕಿಲೋಮೀಟರ್ ನ ಒಂದು ಟಾಪ್ ಸ್ಪೀಡ್ ನಮಗೆ ಕೊಡುತ್ತೆ. ಸೊ ಜಾಸ್ತಿ 90, 95, 100 ಆ ರೀತಿ ಎಲ್ಲ ಹೋಗಲ್ಲ, 73 ಕೊಡುತ್ತೆ. ಬಟ್ ಎಷ್ಟು ಕಮ್ಮಿ ಸ್ಪೀಡ್ ಅಲ್ಲಿ ಹೋಗುತ್ತೋ ಅಷ್ಟು ಜಾಸ್ತಿ ನಮಗೆ ರೇಂಜ್ ನ ಅಚೀವ್ ಮಾಡಬಹುದು. ಕ್ಲೈಮ್ ರೇಂಜ್ ಬಂದು ನಮಗೆ 153 ಕಿಲೋಮೀಟರ್ ನ ರೇಂಜ್ ಇದೆ ಅಂತ ಹೇಳ್ತಾರೆ. ಇದರ ಪ್ರೈಸ್ ನಮಗೆ 1,12,000 ಎಕ್ಸ್ ಶೋರೂಮ್ ಅಲ್ಲಿ. ಅಂದ್ರೆ ನಿಮಗೆ ಒಂದು ಆನ್ ರೋಡ್ ಬರೋಕೆ ಒಂದು 30 ಆ ಚಿಲ್ಲರೆಯಲ್ಲಿ ಬರ್ಬೋದು, ಒಂದು 30ರಲ್ಲಿ ಬರುತ್ತೆ. ಯಾಕಂದ್ರೆ ಇದ್ರಲ್ಲಿ ನಮಗೆ ರೋಡ್ ಟ್ಯಾಕ್ಸ್ ಎಲ್ಲ ಜಾಸ್ತಿ ಇಲ್ಲ ಇವಿಗೆ. ಹಾಗಾಗಿ ಒಂದು 30-35 ನೀವೇನಾದ್ರೂ ನೋಡ್ತಾ ಇದ್ರೆ ನಿಮಗೆ ಬಜಾಜ್ ನ ಚೇತಕ್ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ನಾವ್ ಇದನ್ನ ತುಂಬಾ ರೈಡ್ ಮಾಡಿದೀವಿ. ಅದ್ರಲ್ಲಿ ತುಂಬಾ ಸೀರೀಸ್ ಬರುತ್ತೆ. 35 ಅಂತ ಒಂದು ಸೀರೀಸ್ ಬರುತ್ತೆ, 3501 ಅಂತ ಒಂದು ಬರುತ್ತೆ, 3502 ಅಂತ ಬರುತ್ತೆ. ಸೊ ಅದ್ರಲ್ಲಿ ನಮಗೆ ಒಂದು ಒಳ್ಳೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ, ಸ್ವಲ್ಪ ಟೆಕ್ ಕೂಡ ನಮಗೆ ಸಿಗುತ್ತೆ. 1.5 ಲಕ್ಷದ ಒಳಗೆ ನೀವೊಂದು ನೋಡ್ತಾ ಇದ್ರೆ ನಿಮ್ಗೆ ಒಂದು ಒಳ್ಳೆ ಸ್ಕೂಟರ್ ಬೇಕು, ತುಂಬಾ ಟ್ರಸ್ಟೆಡ್ ಆಗಿರುವಂತಹ ಒಂದು ಬ್ರ್ಯಾಂಡ್ ಇಂದ ನಿಮಗೆ ಸ್ಕೂಟರ್ ಬೇಕು ಅಂದ್ರೆ ನಿಮಗೆ ಬಜಾಜ್ ಚೇತಕ್ ನ ಸೆಲೆಕ್ಟ್ ಮಾಡ್ಕೊಬಹುದು. ನಮ್ಮ ಲಿಸ್ಟ್ ಇರುವಂತಹ 3ನೇ ಸ್ಕೂಟರ್ ಯಾವುದು ಅಂದ್ರೆ ಬೇರೆ ಯಾವುದು ಅಲ್ಲ, ಟಿವಿಎಸ್ ನ iQube. ಟಿವಿಎಸ್ ಅವರು 2 ಇವಿ ಮಾಡೆಲ್ ನ ತಂದಿದ್ದಾರೆ. ಒಂದು ಟಿವಿಎಸ್ ಎಕ್ಸ್ ಅನ್ನುವಂಥದ್ದು, ಅದು ತುಂಬಾ ಕಾಸ್ಟ್ಲಿ ಆಗಿರುವಂತ 2.5 ಲಕ್ಷ, 2.60 ಎಲ್ಲ ಬರುತ್ತೆ ನಮಗೆ ಆನ್ ರೋಡ್ ಬರುವಾಗ, 2.70 ಎಲ್ಲ ಆಗುತ್ತೆ. ಇನ್ನೊಂದು ನಮಗೆ ಟಿವಿಎಸ್ ನ iQube. ಅದು ಬಿಟ್ಟು ನಮಗೆ ಟಿವಿಎಸ್ ನ ಆರ್ಬಿಟರ್ ಕೂಡ ಇದೆ. ನಾನು ಹೇಳ್ತಿರೋದು iQube ಬಗ್ಗೆ. iQube ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದರ ಒಂದು ಟಾಪ್ ಸ್ಪೀಡ್ ನಮಗೆ 82 km/h ನ ಒಂದು ಕೊಡ್ತಾರೆ. ಇದರ ರೇಂಜ್ ನಮಗೆ 212 km ರೇಂಜ್ ಇದೆ. ಬಟ್ ವಿಷಯ ಏನು ಅಂದ್ರೆ ಇದು ಟಾಪ್ ವೇರಿಯಂಟ್ ಅಲ್ಲಿ ನಮಗೆ 212 ಸಿಗೋದು. ಈ ಒಂದು ಸ್ಕೂಟರ್ ನಮಗೆ 1,13,000 ಎಕ್ಸ್ ಶೋರೂಮ್ ಇಂದ ಸ್ಟಾರ್ಟ್ ಆಗುತ್ತೆ. 1,13,000ಕ್ಕೆ ನೀವೇನಾದ್ರೂ ಒಂದು ಒಳ್ಳೆ ಸ್ಕೂಟರ್ ನ ನೋಡ್ತಾ ಇದ್ರೆ ನಿಮಗೆ ಟಿವಿಎಸ್ iQube ಹೇಳಿ ಮಾಡಿಸಿರುವಂತದ್ದು. ಇದು ನೀವು ವೇರಿಯಂಟ್ ತುಂಬಾ ಆಪ್ಷನ್ಸ್ ಎಲ್ಲ ಇದೆ, ತುಂಬಾ ವೇರಿಯಂಟ್ಸ್ ಎಲ್ಲ ಇದೆ. ವೇರಿಯಂಟ್ಸ್ ಚೇಂಜ್ ಆಗ್ತಾ ಹೋಗ್ತಾ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮಗೆ ರೇಂಜ್ ಕೂಡ ಜಾಸ್ತಿ ಸಿಗುತ್ತೆ. 212 ಕಿಲೋಮೀಟರ್ ವರೆಗೂ ನೀವು ಈ ಒಂದು ಸ್ಕೂಟರ್ ನಲ್ಲಿ ರೇಂಜ್ ನ ಅಚೀವ್ ಮಾಡಬಹುದು. ನೀವೇನಾದ್ರೂ 1.5 ಲಕ್ಷದ ಒಳಗೆ ನೋಡ್ತಾ ಇದ್ರೆ ಅದಕ್ಕೂ ಕೂಡ ನಿಮ್ಗೆ ಇದರಲ್ಲಿ ವೇರಿಯಂಟ್ ಇದೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ರೈಡ್ ಮಾಡ್ಕೊಂಡು ಹೋಗಬಹುದು. ನಿಮಗೆ ತುಂಬಾ ಒಳ್ಳೆ ಸರ್ವಿಸ್ ಕೂಡ ನಮಗೆ ಟಿವಿಎಸ್ ಕಡೆಯಿಂದ ಸಿಗುತ್ತೆ. ನಮ್ಮ ಲಿಸ್ಟ್ ಇರುವಂತಹ 2ನೇ ಸ್ಕೂಟರ್ ಯಾವುದು ಅಂದ್ರೆ ಏಥರ್ ನ ರಿಜ್ದಾ. ಇದೊಂದು ರೀತಿ ಫ್ಯಾಮಿಲಿ ಸ್ಕೂಟರ್. ಇದು ನಂಗೆ ತುಂಬಾ ಇಷ್ಟ. ಯಾಕೆಂದ್ರೆ ಇದರಲ್ಲಿ ನಮಗೆ ಸ್ಟೋರೇಜ್ ಸ್ಪೇಸ್ ಆಗಿರ್ಬೋದು, ನಾವು ಕೂರಕಿರುವಂತ ಸ್ಪೇಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಸೀಟು ಸೆಗ್ಮೆಂಟ್ ಅಲ್ಲಿ ತುಂಬಾ ಅಗಲವಾಗಿರುವಂತ, ಉದ್ದವಾಗಿರುವಂತ ಸೀಟ್ ನಮಗೆ ಈ ಸ್ಕೂಟರ್ ಅಲ್ಲಿ ಸಿಗುತ್ತೆ. ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಟಾಪ್ ಸ್ಪೀಡ್ ನಮಗೆ 80 ಕಿಲೋಮೀಟರ್ ನ ಒಂದು ಟಾಪ್ ಸ್ಪೀಡ್ ನ ಕೊಡುತ್ತೆ. 160 ಕಿಲೋಮೀಟರ್ ರೇಂಜ್ ನ ನಮಗೆ ಏಥರ್ ರಿಜ್ದಾ ಕೊಡುತ್ತೆ. ಅದು ಕೂಡ ಇಲ್ಲಿ ಹೇಳಲೇಬೇಕಂತ ವಿಷಯ. ಇದರ ಪ್ರೈಸ್ ನಮಗೆ 1,29,000 ಎಕ್ಸ್ ಶೋರೂಮ್ ಅಲ್ಲಿ ಬರುತ್ತೆ. ಆನ್ ರೋಡ್ ಬಂದಾಗ ಏನಿಲ್ಲ ಒಂದು 35-40 ಖಂಡಿತ ಸಿಗುತ್ತೆ. ಆ ಪ್ರೈಸ್ ಗೆ ಆಕ್ಚುಲಿ ತುಂಬಾ ಒಳ್ಳೆ ಆಪ್ಷನ್ ಇದು ಏಥರ್ ನ ರಿಜ್ದಾ ಅನ್ನುವಂಥದ್ದು. ಸೊ ಇನ್ನು ವಿಷಯಕ್ಕೆ ಬರೋಣ. ಓಲಾ S1 Pro. ಇದು ನಮ್ಮ ಲಿಸ್ಟ್ ಇರುವಂತಹ ಟಾಪ್ ಸ್ಕೂಟರ್. ಇದು ಅದನ್ನ ಆಕ್ಚುಲಿ ನಾನು ಅವಾಯ್ಡ್ ಮಾಡಬೇಕಿತ್ತು. ಯಾಕಂದ್ರೆ ನಿಮಗೆ ಓಲಾದು ಸರ್ವಿಸ್ ಆಗಿರ್ಬೋದು, ಅವರ ಫಿಟ್ ಅಂಡ್ ಫಿನಿಶ್ ನ ಇಶ್ಯೂ ಆಗಿರ್ಬೋದು, ಅಥವಾ ಅವ್ರ ಗಾಡಿಲಾಗುವಂತ ಇಶ್ಯೂಸ್ ಆಗಿರ್ಬೋದು, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಈ ಟೆಕ್ನಿಕಲ್ ಗ್ಲಿಚಸ್ ಎಲ್ಲ ಏನಿದೆ ಅದು ನಮಗೆ ಓಲಾದಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಬಟ್ ಕಮ್ಮಿ ಬೆಲೆಗೆ ಜಾಸ್ತಿ ರೇಂಜ್ ಕೊಡುವಂತಹ ಒಂದು ಸ್ಕೂಟರ್ ನ ಲಿಸ್ಟ್ ನ ತೆಗೆದಾಗ ನಂಗೆ ಇದನ್ನ ಅವಾಯ್ಡ್ ಮಾಡಕ್ ಆಗಿಲ್ಲ. ಇದನ್ನೇ ಹೇಳಲೇಬೇಕಿತ್ತು. ಸೊ ಇದನ್ನ ನೀವು ನಿಮ್ಮ ಓನ್ ರಿಸ್ಕ್ ಅಲ್ಲಿ ತಗೊಳ್ಳೋದಾದ್ರೆ ತಗೊಳ್ಳಿ. ನಾನು ಅದನ್ನ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ. ಬಟ್ ನಿಮಗೆ ಓನ್ ರಿಸ್ಕ್ ಅಲ್ಲಿ ನೀವು ಅದನ್ನ ತಗೋಬೇಕು ಅಂತಿದ್ರೆ ತಗೊಳ್ಳಿ. ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಟಾಪ್ ಸ್ಪೀಡ್ 120 ಕಿಲೋಮೀಟರ್ ನ ಟಾಪ್ ಸ್ಪೀಡ್ ನ ಕೊಡುತ್ತೆ. ನಾನು ಈ ಹೇಳಿದಂತ ಅಷ್ಟು ಸ್ಕೂಟರ್ ನಲ್ಲಿರುವಂತಹ ಟಾಪ್ ಸ್ಪೀಡ್ ನಮಗೆ ಇದೇ ಸ್ಕೂಟರ್ ಕೊಡೋದು. ಪ್ರೈಸ್ ನಮಗೆ 1,30,000ಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇದರ ರೇಂಜ್ 180 ಕಿಲೋಮೀಟರ್ ನ ರೇಂಜ್ ಕೂಡ ಈ ಒಂದು ಸ್ಕೂಟರ್ ಕೊಡುತ್ತೆ. ಸೊ ಒಳ್ಳೆ ರೇಂಜ್ ಇದೆ, ಒಳ್ಳೆ ಟಾಪ್ ಸ್ಪೀಡ್ ಇದೆ, ಪ್ರೈಸ್ ಕೂಡ ಚೆನ್ನಾಗಿದೆ. ಇಶ್ಯೂ ಏನು ಅಂದ್ರೆ ಇವರ ಒಂದು ಸರ್ವಿಸ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ತುಂಬಾ ಜನರಿಗೆ. ತುಂಬಾ ಇಶ್ಯೂಸ್ ನಾವು ನೋಡಿದೀವಿ. ಗೋವಾದಲ್ಲಂತೂ ಓಲಾನ ಬ್ಯಾನೇ ಮಾಡಿದ್ದಾರೆ. ಹಾಗಾಗಿ ನಿಮ್ಗೇನಾದ್ರೂ ಬೇಕು ಅಂತ ಇದ್ರೆ ಖಂಡಿತ ಓಲಾನ ಕೂಡ ಟ್ರೈ ಮಾಡಬಹುದು, ಬಟ್ ನಿಮ್ಮ ಓನ್ ರಿಸ್ಕ್ ಅಲ್ಲಿ. ಇದಿಷ್ಟು ನಾನು ಹೇಳಿದಂತ
1.5 ಲಕ್ಷದ ಒಳಗೆ ಸಿಗುವಂತಹ ಟಾಪ್ ಅಲ್ಲಿ ಇರುವಂತಹ ಸ್ಕೂಟರ್ಸ್. ಈ ಸ್ಕೂಟರ್ಸ್ ಅಲ್ಲಿ 1.5 ಲಕ್ಷಕ್ಕಿಂತ ಮೇಲಿರುವಂತಹ ವೇರಿಯಂಟ್ಸ್ ಕೂಡ ಇದಾವೆ. ನಾನು ಅದನ್ನ ಕನ್ಸಿಡರ್ ಮಾಡಿಲ್ಲ. ನಾನು ಅದರ ಒಳಗಿರುವಂತಹ ಒಂದಷ್ಟು 1.5 ಲಕ್ಷದ ಒಳಗೆ ಸಿಗುವಂತಹ ಒಳ್ಳೆ ವೇರಿಯಂಟ್ ಯಾವುದು ಅಂತ ನೋಡ್ಕೊಂಡು ನಿಮ್ಗೆ ಆಗುವಂತ ಸ್ಕೂಟರ್ ನಾನು ಹೇಳಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಬಟ್ ನಾನು ಹೇಳಿರುವಂತ ಸ್ಕೂಟರ್ಸ್ ತುಂಬಾ ಒಳ್ಳೆ ಸ್ಕೂಟರ್ಸ್, ಓಲೋ ಒಂದು ಬಿಟ್ಟು. ನಾನು ಹೇಳಿದ್ನಲ್ಲ ಅದನ್ನ ಯಾಕೆ ಅವಾಯ್ಡ್ ಮಾಡಕ್ ಆಗಿಲ್ಲ ಅಂತ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಇದೇ ರೀತಿಯಂತ ಕಂಟೆಂಟ್ಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಯಾರಾದ್ರೂ ಸ್ಕೂಟರ್ ತಗೋಬೇಕು ಅಂತಿದ್ರೆ ಖಂಡಿತ ಅವರಿಗೆ ಇದನ್ನ ಶೇರ್ ಕೂಡ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆಕ್ಸಲ್ ಗ್ಯಾರೇಜ್ ಅನ್ನ ವಿಸಿಟ್ ಮಾಡೋದಕ್ಕೆ ಥ್ಯಾಂಕ್ ಯು.